ಮಾಡೋದ್ರಿಂದ ಯಾರಿಗೂ ಗೊತ್ತೂ ಆಗ್ತಿರಲಿಲ್ಲ. ಯಾರೋ ಒಂದಿಷ್ಟು ಪತ್ರಕರ್ತರು ಏನೋ ಅನ್ನೋದಕ್ಕೆ ಅದು ಮುಚ್ಚಿ ಹೋಗೋದಕ್ಕೆ ಆಗ್ತದೆ. ಈಗ ಹಾಗಿಲ್ಲ. ಈಗ ಅವರನ್ನು ಹೌಸ್ ಬಾನಿಷ್ ಮಾಡಿದ್ವಿ. ಸಾಧನೆ ಕಳೆದ ನವಂಬರ್ನಿಂದ ನಾವು ಇಷ್ಟು ಸಾಧನೆ ಮಾಡಿದ್ವಿ. 616 ಕೋಟಿ ಮೇಲ್ಪಟ್ಟು ನಾವು ಇವತ್ತು ಠೇವಣಿ ಸಂಗ್ರಹಿಸಿದ್ವಿ. ರೈತ ಸಾಲ ಕೊಟ್ಟಿದ್ದೀವಿ, ಬೆಳೆ ಸಾಲ ಕೊಟ್ಟಿದ್ದೀವಿ, ಶೂನ್ಯ ಬಡ್ಡಿ ದರ ಕೊಟ್ಟಿದ್ದೀವಿ. ಇದೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಇನ್ನುಳಿದ ವಾಣಿಜ್ಯದ ಮತ್ತು ಇನ್ನುಳಿದ ವೈಕಲ್ಯಗಳ ಮೇಲೆ ಸಾಲ ಕೊಡ್ತಾ ಇದ್ದೀವಿ ಅಂತೇಳಿ ತಮ್ಮ ಸಾಧನೆಗಳು ಬಿಡಿಯಾಗಿ ಬಿಡಿಸಿಟ್ಟಿದ್ದಾರೆ. ಇದು ಒಳ್ಳೆಯ ಲಕ್ಷಣ. ಇದು ಪ್ರಜಾಪ್ರಭುತ್ವದ ಲಕ್ಷಣ. ರೈತರಿಗೆ ಮತ್ತು ಇನ್ನುಳಿದವರಿಗೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಏನಪ್ಪ ಅಂತಂದ್ರೆ ಮೋಸ ಆಗುವಂತಹ ಲಕ್ಷಣ. ಇದು ಬಂದಿದ್ದು ಭಾಳ ಸಂತೋಷ. ಅದರಿಂದ ಒಳ್ಳೆಯ ಹೆಜ್ಜೆ ನೀಡ್ತಾ ಇದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಅವ್ರ ಜೊತೆಗಾರರು. ಜೊತೆಗೆ ಇವ್ರನ್ನೆಲ್ಲರೂ ಮುನ್ನಡೆಸ್ತಾ ಇದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಇದೆಲ್ಲ ಸರಿ ಆಯಿತು. ಈಗಂತೂ ಉತ್ತಮ ಡೆವಲಪ್ಮೆಂಟ್ ಆಗ್ತಾಯಿದೆ. ಇದು ಇದೇ ರೀತಿ ಮುಂದುವರೆದ್ರೆ 10,000 ಕೋಟಿ ಠೇವಣಿ ಹೆಚ್ಚು ಮಾಡೋದೇನು ಗುರಿ ದೊಡ್ಡದಲ್ಲ, ಅದು ಅಸಾಧ್ಯ. ಆದರೆ ಇದನ್ನು ಮೀರಿದ್ದೇನಾದರೂ ಮಾಡಲಿಕ್ಕೆ ಸಾಧ್ಯದಲ್ಲ ಅನ್ನುವಂಥ ಮಾತೀಗ ಮುಖ್ಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಾನು. ಯಾಕಂತಂದ್ರೆ ಮುಖ್ಯವಾಗಿ ಬೇಕಾಗಿದ್ದು ಎಕರೆಗೆ 40,000 30,000 ಕೊಡ್ತಾ ಇದ್ದಾರೆ ಕಬ್ಬು ಬೆಳೆಗಾರ. ಉಳಿದ ಬೆಳೆಗಾರರಿಗೆ ಅಂತ ಎಷ್ಟು ಕೊಡ್ತಾರೆ ಇನ್ನೂ ಹೇಳಿಲ್ಲ ಅವ್ರು ಯಾರು. ಇಷ್ಟು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಎಕರೆಗೆ. ಕೇವಲ ಅದು ಕಬ್ಬ ನಿಶ್ಚಿತವಾಗಿ ಹೋಗ್ತಿರ್ತದೆ, ಫ್ಯಾಕ್ಟ್ರಿ ಹೋಗ್ತಾರೆ, ದುಡ್ಡು ತೊಗೊಳ್ಳಿಕ್ಕೆ ಬರ್ತದೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಸಾಲ ಕೊಡ್ತಾ ಇರ್ತಾರೆ. ಬೆಳೆ ಸಾಲ ಯಾವುದಂದ್ರೆ ಬೇರೆ ಕೇವಲ ಕಬ್ಬಿಗೆ, ಅದು ಒಂದು ಎಕರೆಗೆ 40,000. ಆದರೆ ಇವತ್ತು ರೈತರು ಬೆಳ್ತಾ ಇದ್ದಾರೆ 1 ಲಕ್ಷ. ಇದು ಕೊಡಲಿಕ್ಕೆ ಆಗ್ತದನ? ಇದು ಉತ್ತರ ಇವತ್ತು ನಮಗೆ ಬೇಕಾಗಿದೆ. ಈ DCC ಬ್ಯಾಂಕ್ನ ನಮ್ಮ ಜೊಲ್ಲೆಯವರಿಂದ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರಿಂದ ರೈತರ ಬೇಡಿಕೆ ಇದು. ಹೌದು, ಅದು ಖರ್ಚದ ಅಷ್ಟು. ಅಟ್ಲೀಸ್ಟ್ ಶೂನ್ಯ ಬಡ್ಡಿ ದರದಲ್ಲಿ ಅದಕ್ಕೆ ಕೊಟ್ಟರೆ ಅದು ಒಂದಿಷ್ಟು ಹೆಲ್ಪ್ ಆಗ್ತದೆ ನಮ್ಮ ರೈತರಿಗೆ. ಯಾಕೆ 1 ಲಕ್ಷ ಕೊಡಲಿಕ್ಕೆ ಆಗೋದಿಲ್ಲ ಹೇಳ್ಬೋದು ಅವ್ರು. ನಮ್ಮ ಗೈಡ್ಲೈನ್ಸ್ ಇಲ್ಲರಿ, ಮತ್ತೊಂದಿಲ್ಲ, ಮಗದೊಂದಿಲ್ಲ ನೀವು ಹೇಳ್ರಿ. ಹೌದು.